ಮೂಲಕ ಸರ್ವ ಮುಸಲ್ಮಾನರು ಮಾತ್ರವಲ್ಲ ಪ್ರವಾದಿ ಪ್ರೇಮಿಗಳಿಗೆ ಇದೊಂದು ಶುಭ ದಿನವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಸರಿನ ಮೇಲೆ ನಡೆಸುವಂತಹ ಮೌಲೀದ್ನಂತಹ ಕಾರ್ಯಕ್ರಮ, ಆ ಮೌಲೀದ್ ಕಾರ್ಯಕ್ರಮ ಇತರ ತಿಂಗಳಿಗಿಂತಲೂ ಹೆಚ್ಚಿನ ಮಹತ್ವವುಳ್ಳ ಒಂದು ತಿಂಗಳಾಗಿದೆ ಈ ರಬೀಲ್ ಅವ್ವಲ್ ಎಂಬ ಈ ಒಂದು ತಿಂಗಳು. ಮಹಾತ್ಮರ ಹೆಸರಿನ ಮೇಲೆ ನಡೆಸುವಂತಹ ಮೌಲೀದ್ನಂತಹ ಕಾರ್ಯಕ್ರಮವನ್ನು ಇಸ್ಲಾಂ ಪ್ರೋತ್ಸಾಹಿಸುವುದರಿಂದ ಅಂತಹ ಮೌಲೀದ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಸತ್ಯ ವಿಶ್ವಾಸಿಗಳಿಗೆ ಅಲ್ಲಾಹನ ಬಳಿ ಪುಣ್ಯ ಲಭಿಸುವುದು ಸತ್ಯವಾದ ವಿಷಯವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನ ಮತ್ತು ಮರಣ ಇದೇ ತಿಂಗಳಲ್ಲಿ ಸಂಭವಿಸುವುದರಿಂದ ಈ ಒಂದು ತಿಂಗಳು ಇಸ್ಲಾಮಿನ ಚರಿತ್ರೆ ಪುಟಗಳಲ್ಲಿ ತುಂಬಾ ಪ್ರಸಿದ್ಧವಾದ ಒಂದು ತಿಂಗಳಾಗಿದೆ. ಇವತ್ತು ರಬೀಯುಲ್ ಅವ್ವಲ್ ಎಂಬ ಈ ಒಂದು ತಿಂಗಳು. ಒಬ್ಬ ಸತ್ವಿಶ್ವಾಸಿಯು ಅಲ್ಲಾಹನ ಸಾನ್ನಿಧ್ಯವನ್ನು ಗಳಿಸಬೇಕಾದರೆ ಅವನಿಗೆ ಪ್ರಪ್ರಥಮವಾಗಿ ಬೇಕಾದದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಪ್ರತಿಮ ಪ್ರೀತಿಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರೀತಿ ಇಲ್ಲದ ಮನುಷ್ಯನಿಗೆ ಅಲ್ಲಾಹನ ಸಾನ್ನಿಧ್ಯವನ್ನು ಗಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಿನ ಮೇಲೆ ಮೌಲೀದ್ ಪಾರಾಯಣ ಮಾಡುವುದು ಇತರ ತಿಂಗಳಿಗಿಂತಲೂ ಹೆಚ್ಚಿನ ಮಹತ್ವವುಳ್ಳ ಒಂದು ತಿಂಗಳಾಗಿದೆ ಈ ರಬೀಲ್ ಅವ್ವಲ್ ತಿಂಗಳು ಎಂದು ಅನೇಕ ಪಂಡಿತ ಉಲಮಾ ಶಿರೋಮಣಿಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಸಮಯದಲ್ಲಿ ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ನಮಗಿರುವ ಪ್ರೀತಿಯನ್ನು ನಾವು ವ್ಯಕ್ತಪಡಿಸುವುದು, ಅವರು ಈ ಸರ್ವಲೋಕಕ್ಕೆ ನೀಡಿದಂತಹ ಮಾತುಗಳನ್ನು ಸರ್ವ ಮುಸಲ್ಮಾನರಿಗೆ ನಾವು ತಲುಪಿಸುವುದು, ಅದಾಗಿದೆ ಈ ಒಂದು ಸಮಯದ ಉದ್ದೇಶ. ಆದರೆ ಇತ್ತೀಚೆಗೆ ಕೆಲವರು ಮುಟ್ಟಿದ್ದಕ್ಕೆಲ್ಲ ಕುರ್ಆನಿನಲ್ಲಿ ಸಾಕ್ಷಿ ಬೇಕೆಂದು ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಿನ ಮೇಲೆ ಎದುರು ನಡೆದುಕೊಳ್ಳುತ್ತಿರುವ ಕಾಣಬಹುದು. ಕೇವಲ ಮುಸ್ಲಿಂ ಎಂಬ ಲೇಬಲ್ ಹಾಕಿ ಹಲವು ಸಂಘಟನೆಗಳು ಇಂದು ರಂಗಪ್ರವೇಶಕ್ಕೆ ಇಳುತ್ತಿರುವುದನ್ನು ನಾವು ಕಾಣಬಹುದು. ಅಂತಹವರ ಬಲಕ್ಕೆ ನಮ್ಮ ಪಾಪದ ಮುಸಲ್ಮಾನರು ಬೀಳದ ಹಾಗೆ ನಮ್ಮ ಪಂಡಿತ ಉಲಮಾ ಶಿರೋಮಣಿಗೆ ನೋಡಿಕೊಳ್ಳಬೇಕು. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರಿಯರೇ, ಸಕಲ ಸೃಷ್ಟಿಗೂ ಸೃಷ್ಟಿ ಶ್ರೇಷ್ಠರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಂತೆ ಹೊಗಳಲ್ಪಡುವ ಹಾಡಲ್ಪಡುವ ಮತ್ತೊಬ್ಬ ನೇತಾರರಿಲ್ಲ ಎಂಬುದು ಸತ್ಯವಾದ ವಿಷಯವಾಗಿದೆ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ನಮಗಿರೋ ಸ್ನೇಹ, ಆ ಸ್ನೇಹ ಕೇವಲ ಸ್ನೇಹವಾಗಿರದೆ ನಿಷ್ಕಲಂಕ ಸ್ನೇಹವಾಗಿರಬೇಕು. ಅಲ್ಲಾಹು ತೌಫೀಕ್ ನೀಡಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಕುರ್ಆನ್ ಹೇಳಿರುವುದು ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಓ ಪ್ರವಾದಿ ವರಿಯರೇ, ತಮ್ಮನ್ನು ಅನುಗ್ರಹವಾಗಿ ಮಾತ್ರ ಈ ಒಂದು ಭೂಲೋಕಕ್ಕೆ ಕಳುಹಿಸಲಾಗಿದೆ ಎಂದು ಪರಿಶುದ್ಧ ಕುರ್ಆನ್ ಅಲ್ಲಿಂದ ಬಣ್ಣಿಸಿದೆ. ಆದ್ದರಿಂದ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಿನ ಮೇಲೆ ಮೌಲೀದ್ ಪಾರಾಯಣ ಮಾಡುವುದು, ಅವರು ನಮಗೆ ಹೇಳಿಕೊಟ್ಟಂತಹ ಸುನ್ನತುಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮಾತ್ರವಲ್ಲ, ಅವರ ಹೆಸರಿನ ಮೇಲೆ ಸಲಾತುಗಳು ಹೇಳುವುದು. ಕೇವಲ ನನಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಸ್ನೇಹವಿದೆ ಎಂದು ಹೇಳುವುದು ಅದು ಸ್ನೇಹವಲ್ಲ. ಹೊರತುಪಡಿಸಿ ಒಂದು ದಿವಸದಲ್ಲಿ ಒಂದು ಸಲಾತಿ ಹೇಳಲಾದರೂ ನಮಗೆ ಸಲಾತಿ ಹೇಳಲು ನಮ್ಮ ನಾಲಿಗೆ ಸಾಧ್ಯವಾಗಬೇಕು. ಅಲ್ಲಾಹು ತೌಫೀಕ್ ನೀಡಲಿ, ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್.